ಮಾವ ಗೋಡಂಬಿ ಅಣ್ಣನ ರೂಮಲ್ಲೇ ಮಲಗಿಸ್ಬೋದಿತ್ತಲ್ಲ. ಬ್ಯಾಡ್ ಕಣ್ಪಾರು, ಇಲ್ಲಿ ಅವ್ನ ನಡುಮನೇಲಿ ಮಲ್ಕೊಂಡಿದ್ರೆ ಯಾರಾನೋ ಒಬ್ರು ಕಣ್ಣು ಅವ್ನ ಮ್ಯಾಕ್ ಇರ್ತೈತೆ. ಅದು ಅಲ್ಲದೆ ಅವನ ಕೋಣೆಯಲ್ಲಿ ಮಲಗಿಸ್ಬಿಟ್ರೆ ಅವ್ನು ಒಬ್ಬನೇ ಆಗ್ಬಿಡ್ತಾನೆ. ಅದಕ್ಕೆ ಅವನು ಇಲ್ಲೇ ಮಲ್ಕೊಂಡಿರ್ಲಿ. ಅದು ನಿಜಾನೇ. ಗೋಡಂಬಿ ಅಣ್ಣ ಇಲ್ಲೇ ಇದ್ರೆ ಇಲ್ಲಿರೋರ ಯಾರಾದ್ರೂ ಆಗಾಗ ಮಾನಿಟರ್ ಮಾಡ್ತಿರ್ಬೋದು. ರಶ್ಮಿ, ಸೀನಾ, ನೀವು ಆರಾಮಾಗಿದ್ದೀರಾ ಅಲ್ವಾ? ಸೀನಾ, ತುಂಬಾ ನೋವಿದೆಯೇನೋ? ಪರವಾಗಿಲ್ಲ. ಅದಕ್ಕೆ ಇದೆಲ್ಲ ಅವ್ನ ಮ್ಯಾಟ್ರಾ. ಎಂತೆಂತ ಹುಲಿ ಸಿಂಹಗಳ ಜೊತೆ ಗುದ್ದಾಡ್ಬಿಟ್ಟಿದೀನಿ. ಹೌದೌದು, ನಾನ್ ಸರಿಯಾದ ಟೈಮಿಗೆ ಹೋಗಿರ್ಲಿಲ್ಲ ಅಂದ್ರೆ ಅಲ್ಲಾಡ್ತಿದ್ದ ಸೀಲಿಂಗ್ ಫ್ಯಾನಿಗೆ ಸಿಕ್ಕಾಕೊಂಡು. ಅಯ್ಯೋ ಸಾರಿ ಕಣ್ರಿ, ಏಕವಚನದಲ್ಲಿ ಹೇಳ್ಬಿಟ್ಟೆ. ನಾನು ಸರಿಯಾದ ಟೈಮಿಗೆ ಹೋಗಿರ್ಲಿಲ್ಲ ಅಂದ್ರೆ ಸೀಲಿಂಗ್ ಫ್ಯಾನಿಗೆ ಸಿಕ್ಕಾಕೊಂಡು ಅಲ್ಲಾಡ್ತಿದ್ರು ಅಲ್ವೇನ್ರಿ? ಸೀನಾ, ಅಟ್ಯಾಕ್ ಮಾಡಕ್ ಎಷ್ಟು ಜನ ಬಂದಿದ್ರು? ಒಬ್ಬನೇ ಒಬ್ಬ ಬಂದಿದ್ದ ಅಷ್ಟೇ. ನಿನ್ ಮಕ್ಕ ನೋಡ್ಲಿಲ್ವಾ? ಇಲ್ಲ ಶಿಷ್ಯ, ಮುಖ ನೋಡಕ್ ಆಗ್ಲಿಲ್ಲ. ಆದ್ರೆ ಒಳ್ಳೆ ಪರ್ಸನಾಲಿಟಿನೇ ಇದ್ದ. ಆದ್ರೂ ನಾನು ನನ್ ಗಂಡ ಸೇರ್ಕೊಂಡು ಅವನು ಕೊಟ್ವಿ. ಹೌದೌದು, ನಾಯಿ ಕೊಟ್ಟಂಗ್ ಕೊಟ್ವಿ. ಆದ್ರೆ ಅವನ ಮುಖ ಒಂದ್ ನೋಡ್ಬೇಕಾಯ್ತು, ಅಷ್ಟ್ರಲ್ಲಿ ಮಿಸ್ ಆಗೋದೆ. ಅದಕ್ಕೆ ಹೇಳೋದು ತಲೆಯಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಇರ್ಬೇಕು ಅಂತ. ಅಯ್ಯೋ, ಅದ್ ಡಿಟರ್ಜೆಂಟ್ ಅಲ್ವೇ, ಇಂಟೆಲಿಜೆಂಟ್. ಅದೇ ಇರ್ಬೇಕು. ಅದ್ ನನಗಿತ್ತು. ಅವನ್ ಮುಖ ನೋಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸರಿಯಾಗಿ ಒಂದ್ ಮಾರ್ಕ್ ಮಾಡಿ ಕಳ್ಸಿದೀನಿ. ನೋಡಿದ್ರ ನನ್ನ ತಂಗಿನ ಅಂತ ಪರಿಸ್ಥಿತಿನಾಗೂ ಬುದ್ಧಿ ಉಪಯೋಗಿಸೋಳಲ್ಲ. ಆಹಾ ಗುಂಡು, ಸಾಕಾಯ್ತು ಬಿಡವ. ಗುಂಡು, ನೀನ್ ಗ್ರೇಟ್, ಬುದ್ಧಿವಂತೆ. 10 ಜನ ಬಂದ್ರು ಹೊಡೆಯೋ ಧೈರ್ಯವಂತೆ. ಎಲ್ಲದ್ರಲ್ಲೂ ಮುಂದೆ ನೀನು. ಆದ್ರೆ PUC ಪಾಸ್ ಆಗೋದ್ರ ಹಿಂದೆ ಆಟೆ. ಅಣ್ಣ ನಾವೆಲ್ಲರೂ ಇಲ್ಲಿ ನಗ್ತಾ ಇದ್ರೆ ಗೋಡಂಬಿ ಕೈ ಅಲ್ಲಾಡಿಸ್ತಾನಣ್ಣ. ಮಾವ, ಇದ್ರ ಅರ್ಥ ಏನ್ ಹೇಳು? ನಾವೆಲ್ಲರೂ ಖುಷಿಯಾಗಿದ್ದಾಗ ಗೋಡಂಬಿ ಅಣ್ಣ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಎಲ್ರು ಗೋಡಂಬಿ ಅಣ್ಣನ ಮುಂದೆ ಖುಷಿಯಾಗಿರ್ಬೇಕು. ಗೋಡಂಬಿ ಅಣ್ಣ ಬೇಗ ಹುಷಾರಾಗ್ತಾರೆ.